ಒಂದು ಹುಡುಗ, ಮಧ್ಯಮ ವರ್ಗದ ಕುಟುಂಬ, ಕೈಯಲ್ಲಿ ಒಂದು ಬ್ಯಾಟ್, ಮನಸ್ಸಿನಲ್ಲಿ ಒಂದು ದೊಡ್ಡ ಕನಸು. ಆ ಹುಡುಗ ಒಂದು ದಿನ ಕ್ರಿಕೆಟ್ ಜಗತ್ತಿನ ರಾಜನಾಗುತ್ತಾನೆ ಎಂದು ಆಗ ಯಾರಿಗೂ ಗೊತ್ತಿರಲಿಲ್ಲ. ಆ ಹುಡುಗನೇ ಇಂದು ವಿಶ್ವ ಕ್ರಿಕೆಟ್ ಇತಿಹಾಸದಲ್ಲೇ ಅತ್ಯಂತ ಯಶಸ್ವಿ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬನಾದ ವಿರಾಟ್ ಕೊಹ್ಲಿ. ಆದರೆ ಸ್ನೇಹಿತರೆ, ಇದು ಕೇವಲ ರನ್ಗಳ ಕಥೆಯಲ್ಲ, ಇದು ನೋವು, ಹೋರಾಟ, ಕಣ್ಣೀರು ಮತ್ತು ಜಯದ ಕಥೆ. ವಿರಾಟ್ ಕೊಹ್ಲಿ 5 ನವೆಂಬರ್ 1988ರಂದು ಡೆಲ್ಲಿನಲ್ಲಿ ಜನಿಸಿದರು. ಚಿಕ್ಕ ವಯಸ್ಸಿನಿಂದಲೇ ವಿರಾಟ್ಗೆ ಕ್ರಿಕೆಟ್ ಅಂದ್ರೆ ಪ್ರಾಣ. ಮನೆ ಹತ್ತಿರದ ಮೈದಾನದಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಬ್ಯಾಟ್ ಹಿಡಿದು ಆಟವಾಡುತ್ತಿದ್ದರು. ಅವರ ತಂದೆ ಪ್ರೇಮ್ ಕೊಹ್ಲಿ ಒಬ್ಬ ವಕೀಲರಾಗಿದ್ದರು. ಆದರೆ ಅವರು ತಮ್ಮ ಮಗನ ಕನಸನ್ನು ತುಂಬಾ ನಂಬಿದ್ದರು. ಒಂದು ದಿನ ಅವರು ವಿರಾಟನ್ನು ವೆಸ್ಟ್ ಡೆಲ್ಲಿ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸಿದರು. ಅಲ್ಲಿಂದಲೇ ಆರಂಭವಾಯಿತು ಒಬ್ಬ ಲೆಜೆಂಡ್ನ ಪ್ರಯಾಣ. ವಿರಾಟ್ಗೆ ಟ್ಯಾಲೆಂಟ್ ಇದ್ದರೂ ಜೀವನ ಸುಲಭವಾಗಿರಲಿಲ್ಲ. ಕೆಲವೊಮ್ಮೆ ಸೆಲೆಕ್ಷನ್ ಆಗುತ್ತಿರಲಿಲ್ಲ, ಕೆಲವೊಮ್ಮೆ ಸೋಲು ಎದುರಾಗುತ್ತಿತ್ತು. ಆದರೆ ಒಂದು ವಿಷಯ ಮಾತ್ರ ಎಂದಿಗೂ ಬದಲಾಗಲಿಲ್ಲ, ಅದು ಅವರ ಜಿದ್ದು. ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ಅಭ್ಯಾಸ ಮಾಡುತ್ತಿದ್ದರು. ಕೋಚ್ ಹೇಳಿದ ಪ್ರತಿಯೊಂದು ಮಾತನ್ನು ಅವರು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳುತ್ತಿದ್ದರು. ಅವರ ಕನಸು ಒಂದೇ, ಒಂದು ದಿನ ಇಂಡಿಯಾ ಟೀಮ್ ಜರ್ಸಿ ಧರಿಸುವುದು. ಆದರೆ 1906 ವರ್ಷದಲ್ಲಿ ವಿರಾಟ್ ಜೀವನದಲ್ಲಿ ಒಂದು ದೊಡ್ಡ ದುಃಖದ ಘಟನೆ ನಡೆಯಿತು. ಅವರ ತಂದೆ ಅಕಸ್ಮಾತ್ತಾಗಿ ನಿಧನರಾದರು. ಆ ಸಮಯದಲ್ಲಿ ವಿರಾಟ್ ಒಂದು ರಂಜಿ ಟ್ರೋಫಿ ಮ್ಯಾಚ್ ಆಡುತ್ತಿದ್ದರು. ಸಾಮಾನ್ಯವಾಗಿ ಯಾರಾದರೂ ಆ ಮ್ಯಾಚ್ ಬಿಟ್ಟು ಹೋಗುತ್ತಿದ್ದರು. ಆದರೆ ವಿರಾಟ್ ಕೊಹ್ಲಿ ಹಾಗೆ ಮಾಡಲಿಲ್ಲ. ಅವರು ಮುಂದಿನ ದಿನ ಮತ್ತೆ ಮೈದಾನಕ್ಕೆ ಬಂದು ಆಡಿದರು ಮತ್ತು 90 ರನ್ ಮಾಡಿದರು. ಆ ದಿನ ಎಲ್ಲರೂ ಒಂದು ವಿಷಯ ಅರಿತುಕೊಂಡರು, ಈ ಹುಡುಗ ಸಾಮಾನ್ಯ ಆಟಗಾರ ಅಲ್ಲ, ಒಂದು ದಿನ ಇವನು ಭಾರತವನ್ನು ಹೆಮ್ಮೆಪಡಿಸುವನು ಎಂದು. ಅದರ ನಂತರ ವಿರಾಟ್ ಜೀವನದಲ್ಲಿ ದೊಡ್ಡ ತಿರುವು ಬಂದಿತು. 2008ರಲ್ಲಿ ಅವರು ಅಂಡರ್-19 ವರ್ಲ್ಡ್ ಕಪ್ಗೆ ಕ್ಯಾಪ್ಟನ್ ಆದರು. ಆ ತಂಡ ವರ್ಲ್ಡ್ ಕಪ್ ಗೆದ್ದಿತು. ಅಲ್ಲಿಂದಲೇ ವಿರಾಟ್ ಹೆಸರು ದೇಶದಾದ್ಯಂತ ಕೇಳಿಸಿತು. ಆಮೇಲೆ ಅವರು ಇಂಡಿಯನ್ ನ್ಯಾಷನಲ್ ಟೀಮ್ಗೆ ಆಯ್ಕೆಯಾದರು. ಪ್ರತಿ ಮ್ಯಾಚಿನಲ್ಲಿ ಅವರು ತಮ್ಮನ್ನು ತಾವು ಸಾಬೀತು ಮಾಡಿದರು. ಸೆಂಚುರಿ ಮೇಲೆ ಸೆಂಚುರಿ, ಆಕ್ರಮಣಕಾರಿ ಆಟ. ಅವರ ಪ್ಯಾಷನ್ ನೋಡಿ ಪ್ರಪಂಚವೇ ಆಶ್ಚರ್ಯಪಟ್ಟಿತು. ಒಂದು ಸಮಯದಲ್ಲಿ ವಿರಾಟ್ ಕೊಹ್ಲಿ ಅಗ್ರೆಸಿವ್ ಪ್ಲೇಯರ್ ಅಂತ ಹೇಳುತ್ತಿದ್ದರು. ಆದರೆ ನಂತರ ಅವರು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿದರು. ಫಿಟ್ನೆಸ್, ಡಿಸಿಪ್ಲಿನ್, ಹಾರ್ಡ್ ವರ್ಕ್, ಈ 3 ಪದಗಳು ಅವರ ಜೀವನವನ್ನೇ ಬದಲಾಯಿಸಿತು. ಅದರ ಫಲವಾಗಿ ಅವರು ವರ್ಲ್ಡ್ಸ್ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಿದರು. ಇಂದು ವಿರಾಟ್ ಕೊಹ್ಲಿ ಮಿಲಿಯನ್ಗಳ ಜನರಿಗೆ ಒಂದು ಇನ್ಸ್ಪಿರೇಷನ್. ಒಂದು ಸಾಮಾನ್ಯ ಹುಡುಗ, ಒಂದು ಕನಸು, ಅಸಂಖ್ಯಾತ ಹೋರಾಟ ಮತ್ತು ಒಂದು ಅಜೇಯ ಮನಸ್ಸು. ಇದೇ ವಿರಾಟ್ ಕೊಹ್ಲಿ ಕಥೆ. ಈ ಕಥೆ ನಮಗೆ ಒಂದು ಪಾಠ ಹೇಳುತ್ತದೆ. ಕನಸು ದೊಡ್ಡದಾಗಿದ್ದರೆ ಹೋರಾಟವೂ ದೊಡ್ಡದಾಗಿರಬೇಕು. ಅಂದಾಗ ಮಾತ್ರ ನಾವು ಕೂಡ ಒಂದು ದಿನ ನಮ್ಮ ಜೀವನದಲ್ಲಿ ಇತಿಹಾಸ ಬರೆಯಬಹುದು.